ಸರ್ ಎಷ್ಟು ದಿನ ಆಯಿತು ಸರ್ ಇದೆಲ್ಲ ಶೂಟಿಂಗ್ ಎಲ್ಲ ಎಷ್ಟು ದಿನ ಆಯಿತು ಸೆಟ್ಟಲ್ ಅಲ್ವಾ ಸರ್ ಆಲ್ಮೋಸ್ಟ್ 120 ದಿನ ಏನೋ ಆಗಿರಬೇಕು 110 ಡೇಸ್ 20 ಡೇಸ್ ಏನೋ ಶೂಟಿಂಗ್ ಮಾಡಿದ್ದೀವಿ ಸ್ವಲ್ಪ ಬಿಟ್ಟು ಮತ್ತೆ ಗ್ಯಾಪು ಎಲ್ಲ ಬಂದಿದೆ ಸರ್ ಅಲ್ಲ ಸರ್ ಇನ್ನೊಂದು ನಿಮ್ಮ ಮೈಯಲ್ಲೆಲ್ಲ ಫುಲ್ಲು ಕ್ಯಾಮ್ರಾಗಳನ್ನ ಹಾಕೊಂಡು ಹಿಂಗೆ ನಿಂತಿದ್ದೀರಾ ಇದೇನು ಸರ್ ಇಲ್ಲ ಅದು ಒಂದು ಟೆಕ್ನಿಕಲ್ ಅದು ಕೂಡ ನಮ್ಮ ನವೀನ್ ಅವ್ರಿಗೆ ಬಾಬಾ ಅವರು ನಿಮ್ಮನ್ನ ಸ್ಕ್ಯಾನ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಓಕೆ ಅಂದರೆ ಬಾಡಿ ಸ್ಕ್ಯಾನ್ ಆಗುತ್ತೆ ಸರ್ ಅದು ಬಾಡಿನ ಸ್ಕ್ಯಾನ್ ಮಾಡಿ ಕೆಲವು ಕಡೆ ಫೈಟ್ಸಲ್ಲಿ ಕೆಲವು ಕಡೆ ಎಲ್ಲೋ ಒಂದು ಕಡೆ ಬೇಕಾದಾಗ ಸಮ್ ಟೈಮ್ ಬೇಕಾದಾಗ ಅದೊಂದು ಅವೈಲೇಬಲ್ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದು ಅದನ್ನು ಸೊ ದಟ್ ಎಲ್ಲೋ ಒಂದು ಕಡೆ ಇದಾಯಿತು ಅಂದರೆ ನಮಗೆ ಟೆಕ್ನಿಕಲಿ ಅಲ್ಲಿ ಚಾನ್ಸ್ ಇರುತ್ತೆ ಅಂತ ಆ ಥರ ಮಾಡಿದ್ದಷ್ಟೇ. ಬಟ್ ಅದು ಒಂದೇನೋ ಒಂದು ನಾವು ಥಾಟ್ ಯೂಸ್ ಮಾಡ್ಬೋದಲ್ಲ ಇದು ಹಿಂಗೂ ಮಾಡ್ಬೋದು ಸಿನಿಮಾದಲ್ಲಿ ಅಂತ. ಅಲ್ಲ ಅದೇ ಅದು ಗೊತ್ತಿಲ್ಲ ಮತ್ತೆ ನೀವು ಏನು ಕಲ್ಪನೆ ಮಾಡ್ಕೊಂತೀರಾ ಅದು ನಿಮಗೆ ಬಿಟ್ಟಿದ್ದು ಮತ್ತೆ ನಿಮ್ಮ ಕಲ್ಪನೆಗೆ ನಾನು ಹೇಳ್ತೀನಿ ಕೇಳಿ ಅದು ಯಾವತ್ತು ಅಂತೀನಿ ನನಗೆ ಯಾವತ್ತು ಯಾಕೆ ಭಯ ಆಗುತ್ತೆ ಅಂದರೆ ನಿಮ್ಮ ಕಲ್ಪನೆಗೆ ರೀಚ್ ಆಗೋ ಶಕ್ತಿ ನನಗೆ ಇದೆಯಲ್ಲೋ ಗೊತ್ತಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ನಾನು ಏನು ಹೇಳಿ ನಿಮ್ಮ ಕಲ್ಪನೆ ಅದ್ರ ಮೇಲಿದ್ರೆ ನನಗೆ ಗೊತ್ತಿಲ್ಲ ಅದು ಐ ಆಮ್ ಟ್ರೈಯಿಂಗ್ ಆ್ಯಕ್ಚುಲಿ ಟು ಮ್ಯಾಚ್ ವಿತ್ ಯುವರ್ ಕಲ್ಪನೆ. ಸರ್ ನಿಮ್ಮಷ್ಟು ಕಲ್ಪನೆ ಮಾಡ್ಕೊಂಡು ಇಷ್ಟು ಇಲ್ಲ ಸರ್ ಜನಕ್ಕೆ ಕೇಳ್ತಿರೋದು ನಾನು ಇಲ್ಲಿ ನೋಡ್ತಿರೋರಿಗೆ ಎಷ್ಟೋ ಟ್ಯಾಲೆಂಟೆಡ್ ಇರ್ತಾರೆ ಎಷ್ಟೆಷ್ಟೋ ಇದಿರುತ್ತೆ ನಾನು ಕೆಲಸತಿ ನಾವು ಮಾಡಿದಾಗ ಯಾವುದೋ ಒಂದು ವಿಜುವಲ್ಸ್ ಬಂದಿರುತ್ತೆ ಫ್ಯಾನ್ಸ್ ಏನೋ ಬಿಟ್ಟಿರ್ತಾರೆ ಅದು ಇಲ್ಲಿ ನೋಡ್ರಿ ನಾನು ನಮ್ಮ ನಿರ್ಮಲ್ ಎಲ್ಲ ಟೀಮ್ ಇದೆ ಪ್ರಜ್ವಲ್ ಅಂತ ವೆಂಕಟ್ ಅಂತ ಅಲ್ಲಿ ಆರ್ಮುಗಮ್ ಎಲ್ಲ ಮಾಡ್ತಿದ್ದಾರೆ ಕೆಲಸ ಈ ಪಿಕ್ಚರ್ ಹಿಂದ್ಗಡೆ ಅದರಲ್ಲಿ ನಿರ್ಮಲ್ ನಮಗೆ ಡೇ 1 ಇವತ್ತವರೆಗೂ ವರ್ಕ್ ಮಾಡ್ತಿದ್ದಾರೆ ಪಾಪ ಅವರು ಏನು ಹೇಳಿ ಫ್ರಮ್ ದ ಡೇ 1 ಏನಾದರೂ ಕೂಡ ಪ್ರತಿಯೊಂದು ಅವ್ರಿಗೆ ಬೈಯೋದು ಅವ್ರಿಗೆ ಮಾಡಿಲ್ಲ ಅಂತ ಹೇಳೋದು ಅವ್ರಿಗೆ ಪಾಪ ಈಸ್ ಅ ನೈಸ್ ಪರ್ಸನ್ ಪಾಪ ನಮ್ಮ ಉಚಿತನ ತಡ್ಕೊಂಡು ಹೋಗ್ತಿದ್ದಾರೆ ಅವರು ತುಂಬ ಸಿನಿಮಾಗಳು ಮಾಡ್ತಾರೆ ಅದ್ರ ಜೊತೆ ನಮ್ಮದು ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ ನೋಡ್ರಿ ಇವರು ಯಾರೋ ಹುಡುಗರುಗಳು ಅಂದಾಗ ನೋಡಿ ಇರಿ ಸರ್ ನಾವು ಇದಕ್ಕೆ ಮಾಡ್ತೀವಿ. ಸೊ ಅದೊಂದು ಇದೆಯಲ್ಲ ಅದು ಸೋ ಮೆನಿ ಇನ್ಪುಟ್ಸ್ ವಿ ಗೆಟ್ ದಟ್ ಈಸ್ ವಾಟ್ ಐ ಲರ್ನ್ಟ್ ಅಬೌಟ್ ದಿಸ್ ಆ್ಯಕ್ಚುಲಿ. ನನಗೆ ಯು ಐ ಅಂದಿದ್ದು ಅದಕ್ಕೋಸ್ಕರ ಏನೋ ಬಂತೇನೋ ಅದು ಅಂತ. ಸರ್ ಯು ಐ ಹಿಂಗೆ ಉಟ್ಕೊಂತೀವಿ ಸರ್ ಇದೇ ಟೈಟಲ್ ಇಟ್ಕೊಬೇಕು ಅಂತ ಅಲ್ಲ ಇದೇ ಥರ ಈಗ ಕತೆ ನೋಡಿದಾಗ ಕತೆನ ಆ ಥರ ಇದು ಮಾಡಿದಾಗ ಈ ಥರ ಒಂದು ಇಡೋಣ ಈ ಥರ ಒಂದು ಇಟ್ಟಾಗ ಅದರೊಳಗೆ ಏನೇನು ಬರ್ಬೋದು ಅಂತ ಅಗೈನ್ ಮತ್ತೆ ಡಿಕೋಡಿಂಗೇ ಮಾಡ್ತಾ ಹೋಗ್ತಾರೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಬಂದಾಗ ಇದು ಮತ್ತೆ ನಾನು ಮತ್ತೆ ಆಡಿಯನ್ಸ್ಗೆ ಪ್ರೈಸ್ ಮಾಡ್ತೀನಿ ಯಾಕಂದ್ರೆ ನಾನು ಮತ್ತೆ ಮುಖಸ್ತುತಿ ಹೇಳ್ತಿಲ್ಲ ಏನೋ ಅಪ್ರಿಷಿಯೇಟ್ ಮಾಡಬೇಕು ಇವನ್ನ ಏನೋ ಹೇಳ್ತಾ ಇದ್ದೇನೆ ಟಿ ವಿ ಮುಂದೆ ಅಲ್ಲ ಸತ್ಯವಾಗಿ ಹೇಳ್ತೀನಿ ನನಗೆ ಆ ಕಾನ್ಫಿಡೆನ್ಸ್ ಬರೋದೇ ಇದನ್ನು ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿರೋದ್ರಿಂದ ಹಿಂದೆಯಿಂದ ಅದು ಮಾಡ್ಕೊಂಬಂದಿದ್ದಾರೆ ನನಗೆ ಈಗಲ್ಲ ಒಂದು ಉಪೇಂದ್ರ ಟೈಟ್ಲ್ ಇಟ್ಟಾಗ ಅದನ್ನು ಡಿಕೋಡ್ ಮಾಡಿ ಏನೇನೋ ಹೇಳ್ಬಿಟ್ರು ಯಾವುದೋ ಒಂದು ಇದಿಟ್ಟಾಗಿ ಇದಕ್ಕೆ ಈ ಥರ ಮಾಡಿದ್ದಾರೆ ಅಂತ ಏನಿಲ್ಲ ಸಾಂಗ್ನ 25 ವರ್ಷ ಆದಮೇಲೆ ಡಿಕೋಡ್ ಮಾಡಿ ಏನು ವೈರಲ್ ಆಯ್ತು ಅದು. ಅದೇ ನಾನು ಹೇಳಿದ್ದು ಅವಾಗ ಇನ್ನೂ ಕಾನ್ಫಿಡೆನ್ಸ್ ಬರೋದೆ ಇಲ್ಲ ನಾವು ಹಿಂದೆ ಇದ್ದೀವಿ ಆ್ಯಕ್ಚುಲಿ 20 ವರ್ಷ ಆದಮೇಲೆ ನೆನೆಸ್ಕೊಂಡು ಅದನ್ನು ಇದು ಮಾಡ್ತಾರೆ ಅಂದರೆ ಎಲ್ಲರೂ ಮಾಡಿದ್ದು ಅದೇ ನೋಡಿ ಎಲ್ಲೋ ಒಂದು ಕಡೆ ಏನೋ ಒಂದು ಯಾರೋ ಒಬ್ಬ ಹುಡುಗ ಹಿಂಗೆ ವಿಡಿಯೋ ಮಾಡಿಬಿಟ್ಟು ಅದು ನೋಡಿ ಅವ್ನ ಸಂದರ್ಭ ನೋಡಿ ಅದು ಕರೆಕ್ಟಾಗಿ ಓದ್ಲು ಮಗ ಅಂತ ಮಾಡಿರೋದು ಇದೆಯಲ್ಲ ಆದರೂ ನಾವು ಬರೆದಿರೋದು ಯಾವಾಗಲೂ ಆ ಸಂದರ್ಭಕ್ಕೆ ನಾವು ಬರೆದಿರ್ತೀವಿ ಸಿನಿಮಾದಲ್ಲಿ ಬಟ್ ಅದನ್ನು ಬೇರೆ ಥರ ಇದನ್ನು ಮಾಡ್ಕೊಂಡು ಮಾಡೋದಿದೆಯಲ್ಲ ಸೊ ಅದೇ ನಮ್ಮನ್ನು ಇನ್ಸ್ಪೈರ್ ಮಾಡೋದಷ್ಟೇ.